Hello dear students, myself Preeti Kamte working as a commerce lecturer in the CLE Society's Degree College, Chikkodi. Welcome to the BCom 5th semester. So for this BCom 5th semester, I am going to handle the subject is elements of costing first. So in this subject, totally we are having the 5 topics only. So first chapter is related to the introduction to the cost accounting. So in this topic, we will study about that is meaning, definition of the cost, costing, cost accountancy, and there are some limitations of the financial accounting and also the differences between the cost accounting and also the financial accounting and differences between the cost accounting and the management accounting, and there are some steps involved for the purpose of installation of the costing system. And there are some concept related to the meaning of cost center, cost unit and the cost audit. So this much of the concept we will study under the first chapter. And second chapter is related to the classification of cost. So in this chapter we will study about the elements of cost. So cost na ನಾವು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ, like materials, labor and overheads. So materials ಒಳಗೆ ಡೈರೆಕ್ಟ್, ಇಂಡೈರೆಕ್ಟ್, ಲೇಬರ್ ಒಳಗೂ ಸಹಿತ ಡೈರೆಕ್ಟ್, ಇಂಡೈರೆಕ್ಟ್ ಮತ್ತು ಓವರ್ಹೆಡ್ಸ್ ಒಳಗೂ ಸಹಿತ ಡೈರೆಕ್ಟ್, ಇಂಡೈರೆಕ್ಟ್. ಸೊ ಈ ರೀತಿಯಾಗಿ ನಾವು ಅಗೇನ್ ಮತ್ತೆ ಕ್ಲಾಸಿಫೈ ಮಾಡ್ತೀವಿ. ಸೊ ಆಫ್ಟರ್ ದ್ಯಾಟ್ ಕಾಸ್ಟ್ ಕ್ಲಾಸಿಫಿಕೇಶನ್, ದೇರ್ ಆರ್ ಸಮ್ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದ ಕಾಸ್ಟ್ ಶೀಟ್. ಸೊ ಕಾಸ್ಟ್ ಶೀಟ್ ಅಂದರೆ ಏನ, ಅದನ್ನು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಬೇಕು, ಆ್ಯಂಡ್ ಸ್ಪೆಸಿಮನ್ ಆಫ್ ದ ಕಾಸ್ಟ್ ಶೀಟ್, ಆ್ಯಂಡ್ ದೇರ್ ಆರ್ ಸಮ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ ಕಾಸ್ಟ್ ಶೀಟ್. ಸೊ ಕಾಸ್ಟ್ ಶೀಟ್ ಮೇಲೆ ಒಂದು ಪ್ರಾಬ್ಲಮ್ಸ್ ಅದಾವ ರೀ. ಸೊ 5 marks and 15 marks 2 questions ಬರ್ತಾವ. ಸೊ ದಿಸ್ concept will be studied under classification of, that is cost, under the second unit. And third unit is related to the material cost. So in that accounting and control means ಮಟೀರಿಯಲ್ ಕಾಸ್ಟ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡೋದು ಮತ್ತು ಅದನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡೋದು. ಸೊ ಕಾಸ್ಟ್ ಜಾಸ್ತಿ ಆಗತ್ತದ ಎಲ್ಲಿ, ಮಟೀರಿಯಲ್ಸ್ನಲ್ಲಿ. ಸೊ ಮಟೀರಿಯಲ್ಸ್ ಎಲ್ಲಿ ಜಾಸ್ತಿ ಆಗತ್ತದ ಕಾಸ್ಟ್, ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಯಾವ್ಯಾವ ರೀತಿಯಾದಂಥ ಒಂದು ಆ್ಯಕ್ಟಿವಿಟೀಸ್ ಅಂಡರ್ಟೇಕನ್ ಮಾಡಬೇಕು. ಸೊ ಇನ್ ದ್ಯಾಟ್ ವಿ ವಿಲ್ ಸ್ಟಡಿ ಅಬೌಟ್ ದ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಮಟೀರಿಯಲ್ಸ್, ಆ್ಯಂಡ್ ದೇರ್ ಆರ್ ಸಮ್ ಎಸೆನ್ಷಿಯಲ್ಸ್ ಆಫ್ ದ ಮಟೀರಿಯಲ್ ಆ್ಯಂಡ್ ಕಾಸ್ಟ್ ಕಂಟ್ರೋಲ್. ಸೊ ಕಾಸ್ಟ್ ಕಂಟ್ರೋಲ್ ಅಂತಂದಾಗ ಅಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಪರ್ಚೇಜ್, ಸೊ ಎಷ್ಟು ಗೂಡ್ಸ್ನ ಪರ್ಚೇಜ್ ಮಾಡಿದ್ದು, ಆಮೇಲೆ ಫಂಕ್ಷನ್ಸ್ ಆಫ್ ಪರ್ಚೇಜಿಂಗ್ ಡಿಪಾರ್ಟ್ಮೆಂಟ್. ಸೊ ಪರ್ಚೇಜಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಿ ಅಂದ್ರೆ ಯಾವ ರೀತಿಯಾದಂಥ ಗೂಡ್ಸ್ನು ಎಷ್ಟು ನೀವು ಪರ್ಚೇಜ್ ಮಾಡಿದ್ರಿ. ಕೆಲವೊಂದಷ್ಟು ಸ್ಟೋರ್ಸ್ ಲೇಜರ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಸ್ಟೋರ್ಸ್ ಲೇಜರ್ ಅಕೌಂಟ್ನಲ್ಲಿ ನಾವು ಕೆಲವೊಂದಷ್ಟು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಏನಂತ, ಕ್ಯಾಲ್ಕುಲೇಷನ್ ಆಫ್ ಇಒಕ್ಯೂ, storage and its significance, and there are some fixation of the different levels of stock. ಸೊ ಇಲ್ಲಿ ನಾವು ಕೆಲವೊಂದಷ್ಟು ಸ್ಟಾಕ್ ಲೆವೆಲ್ನ ಫಿಕ್ಸ್ ಮಾಡ್ತೀವಿ. ಅದರಲ್ಲಿ ಮೀನಿಂಗ್ ಆಫ್ ಬಿನ್ ಕಾರ್ಡ್. ಸೊ ಬಿನ್ ಕಾರ್ಡ್ ಅಂತ ಬರ್ತದ, ಅದನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದಂತ ಯೂನಿಟ್ 3ನಲ್ಲಿ ಡಿಸ್ಕಸ್ ಮಾಡೋಣಂತ. ನೆಕ್ಸ್ಟ್ ಒನ್ ಈಸ್ ದರ್ ಸ್ಟೋರ್ಸ್ ಲೇಜರ್. And under stores ledger we are preparing the that is account with the help of the 2 methods, that is a LIFO and the FIFO. FIFO is nothing but first in first out, and LIFO is nothing but last in first out. So FIFO ಮತ್ತು LIFO ಮೆಥಡ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಬರ್ತಾವ. ಆಮೇಲೆ ಇಒಕ್ಯೂ ಈಸ್ ನಥಿಂಗ್ ಬಟ್ ದ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಹೇಳ್ತೇವೆ. ಸೊ ಇದರ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಬರ್ತಾವೆ. ಸೊ ಈ ಒಂದು ಪ್ರಾಬ್ಲಮ್ಸ್ ಬೇಸ್ಡ್ ಟೋಟಲಿ ನಾವು ಕನ್ಸೆಪ್ಟನ್ನ 3rd ಚಾಪ್ಟರ್ನಲ್ಲಿ ಸ್ಟಡಿ ಮಾಡ್ತೀವಿ. ಇಲ್ಲಿ ನಾವು ಸ್ಟಡಿ ಮಾಡೋದಂದ್ರೆ ಬೇಸಿಕಲಿ ಅಬೌಟ್ ದ ಸ್ಟೋರ್ಸ್ ಲೇಜರ್ ಅಕೌಂಟ್ with the methods using, that is a LIFO method and the FIFO method. Okay, and 4th chapter is related to the labor cost. ಸೊ ಕೆಲವೊಂದಷ್ಟು ಕಂಪನಿನಲ್ಲಿ, ಇಂಡಸ್ಟ್ರಿಯಲ್ ಸೆಕ್ಟರ್ಸ್ನಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಿರ್ತದೆ. ಸೊ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತಿರ್ತದೆ ಅಂದ್ರೆ ಅಲ್ಲಿ ನಾವು ಕೆಲವೊಂದಷ್ಟು ಕಾಸ್ಟ್ನ ಕಡಿಮೆ ಮಾಡಬೇಕಾಗಿದೆ. ಸೊ ಮೇನ್ಲಿ ನಾವು ಕಾಸ್ಟ್ ಅಕೌಂಟ್ನಲ್ಲಿ ಮಿನಿಮೈಸೇಷನ್ ಆಫ್ ದಿ ಕಾಸ್ಟ್ ಮತ್ತು ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಮಾಡಬೇಕಾಗಿದೆ. ಲೇಬರ್ ಕಾಸ್ಟ್ ಜಾಸ್ತಿ ಎಲ್ಲಿ ಆಗತ್ತದ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಕೆಲವೊಂದಷ್ಟು ಸ್ಟೆಪ್ಸ್ ಅಂಡರ್ಟೇಕನ್ ಮಾಡಬೇಕು. ಸೊ ಇಲ್ಲಿ ನಾವು ಏನು ಸ್ಟಡಿ ಮಾಡ್ತೀವಿ ಅಂದ್ರೆ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಲೇಬರ್, ಆ್ಯಂಡ್ ದೇರ್ ಆರ್ ಸಮ್ ಲೇಬರ್ ಕಾಸ್ಟ್ and labor turnover, and there are some causes and effects of the labor turnover. labor turnover ಅಂದ್ರೆ ಏನ್ರಿ, ಕೆಲವೊಂದಷ್ಟು ಲೇಬರ್ಸ್ ಏನು ಮಾಡ್ತಾರ, ಕೆಲಸ ಮಾಡ್ತಾರ ಮತ್ತು ಬಿಟ್ಟು ಹೋಗ್ತಾರ. ಅದೇ ಪ್ಲೇಸಿಗೆ ಏನಾಗ್ತಾರ, ಬೇರೆ ಒಂದು ಲೇಬರ್ಸ್ನ ಅಪಾಯಿಂಟ್ ಮಾಡ್ಕೋತೀವಿ. ಸೊ ದಟ್ ಈಸ್ ಕಾಲ್ಡ್ ಎಸ್ ದ ಲೇಬರ್ ಟರ್ನ್ ಓವರ್ ಅಂತ ಕರಿತೀವಿ. ಆ್ಯಂಡ್ ಅನದರ್ ಒನ್ ಈಸ್ ದರ್ ಮೀನಿಂಗ್ ಆಫ್ ಬುಕ್ ಕೀಪಿಂಗ್.
ದಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಟೈಮ್ ಬುಕ್ಕಿಂಗ್ ಅಂತ ಹೇಳ್ತೀವಿ. ಸೊ ಟೈಮ್ ಬುಕ್ಕಿಂಗ್ ಅಂತಂದಾಗ ಯಾವ ಟೈಮ್ಗೆ ಲೇಬರ್ಸ್ ಕೆಲಸಕ್ಕೆ ಬಂದರು ಅದನ್ನು ಒಂದು ಬುಕ್ನಲ್ಲಿ ಮೇಂಟೈನ್ ಮಾಡೋದು. ಆ್ಯಂಡ್ ಅನದರ್ ಒನ್ ಮೆಥಡ್ಸ್ ಆಫ್ ಟೈಮ್ ಕೀಪಿಂಗ್. ಸೊ ಎಷ್ಟು ಕೆಲಸ ಮಾಡಿದರು. ಆ್ಯಂಡ್ ಜಾಬ್ ಕಾರ್ಡ್. ಸೊ ಎಲ್ಲಿ ಒಂದು ಇಂಡಸ್ಟ್ರಿಯಲ್ ಸೆಕ್ಟರ್ನಲ್ಲಿ ಒಂದು ಜಾಬ್ ಕಾರ್ಡ್ ಕೊಟ್ಟಿರ್ತಾರ, ಆ ಒಂದು ಹೆಸರು, ಅವ್ರದ್ದು ಕೆಲಸ ಏನಂತ. ಆ್ಯಂಡ್ ಅನದರ್ ಒನ್ ಈಸ್ ದರ್ ಐಡಲ್ ಟೈಮ್, ಓವರ್ ಟೈಮ್, ಸಿಸ್ಟಮ್ ಆಫ್ ವೇಜ್ ಪೇಮೆಂಟ್. ಅಂದ್ರೆ ಯಾವ ಬೇಸ್ ಮೇಲೆ ವೇಜ್ ಕೊಟ್ಟು ಅಂದ್ರೆ ನಮಗೊಂದು ಕಾಸ್ಟ್ ಕಡಿಮೆ ಆಗ್ತದೆ. ಸೊ ಇಲ್ಲಿ ನಾವು ಕೆಲವೊಂದಷ್ಟು ವೇಜ್ ಡಿಫ್ರೆನ್ಸಿಯಲ್ ಪೀಸ್ ರೇಟ್ ಅಥವಾ ಡಿಫ್ರೆನ್ಸಿಯಲ್ ವೇಜ್ ಸಿಸ್ಟಮ್ನ ನಾವಿಲ್ಲಿ ಮೇಂಟೈನ್ ಮಾಡ್ತೀವಿ. ಅದರಲ್ಲಿ ಯಾವ ಬರ್ತಾವೆ ಅಂದ್ರೆ ರೀ ಟೈಮ್ ವೇಜ್ ಸಿಸ್ಟಮ್. ಟೈಮ್ ವೇಜ್ ಸಿಸ್ಟಮ್ ಅಂದ್ರೆ ಎಷ್ಟು ತಾಸು ಕೆಲಸ ಮಾಡ್ತಾರೋ ಅವ್ರಿಗೆ ಅಷ್ಟು ತಾಸು ಪೇಮೆಂಟ್ ಕೊಡೋದು. ಅಂದರೆ ಎಷ್ಟು ಅವರ್ ಕೆಲಸ ಮಾಡ್ತಾರಲ್ಲ ಅಷ್ಟು ಅವ್ರಿಗೆ ಒಂದು ಅವರ್ ಬೇಸ್ ಮೇಲೆ ನಾವು ಅವ್ರಿಗೆ ವೇಜಸ್ ಕೊಡೋದು. ದಟ್ ಈಸ್ ಕಾಲ್ಡ್ ಎಸ್ ದ ಟೈಮ್ ವೇಜ್ ಸಿಸ್ಟಮ್ ಅಂತ ಕರಿತೇವೆ. ಪೀಸ್ ರೇಟ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ದ ಡಿಪೆಂಡಿಂಗ್ ಆನ್ ದ ಔಟ್ಪುಟ್. ಸೊ ಫಾರ್ ಎಕ್ಸಾಂಪಲ್ ಅಂತಂದಾಗ 500 ಪ್ರಾಡಕ್ಟ್ಸ್ನ ನೀವು ಪ್ರೊಡಕ್ಷನ್ ಮಾಡಬೇಕಾಯಿತು, ಬಟ್ ಅದರಲ್ಲಿ ನೀವು 400 ಮಾಡಿದ್ದೀರಿ. ಸೊ ನೀವು ಆನ್ ದ ಬೇಸಿಸ್ ಆಫ್ ಕಂಪೇರಿಂಗ್ ಆ್ಯಕ್ಚುಯಲ್ ಔಟ್ಪುಟ್ ಆ್ಯಂಡ್ ದ ಸ್ಟ್ಯಾಂಡರ್ಡ್ ಔಟ್ಪುಟ್ 500 ಮಾಡಬೇಕಾಯಿತು, ಬಟ್ ನೀವು ಮಾಡಿಲ್ಲ. ನೀವು ನಿಮ್ದು ಏನಾಗಿದೆ ಸ್ಟ್ಯಾಂಡರ್ಡ್ ಔಟ್ಪುಟ್ಗಿಂತ ನಿಮ್ದು ಆ್ಯಕ್ಚುಯಲ್ ಔಟ್ಪುಟ್ ಕಡಿಮೆ ಆಗಿದೆ. ಸೊ ಆನ್ ದ್ಯಾಟ್ ವಿ ಆರ್ ಗಿವಿಂಗ್ ದ ಸಮ್ ವೇಜಸ್. ದಟ್ ಈಸ್ ಕಾಲ್ಡ್ ಎಸ್ ದ ಪೀಸ್ ರೇಟ್ ಸಿಸ್ಟಮ್ ಅಂತ ಕರಿತೀವಿ. ಆ್ಯಂಡ್ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಅಂದ್ರೆ ಟೋಟಲಿ ಮಂತ್ಲಿ ಆರ್ ಡೈಲಿ ಫಿಕ್ಸ್ ಇರ್ತದೆ. ಸೊ ಎಷ್ಟು ಕೆಲಸ ಮಾಡಿರಿ ಸ್ಟ್ರೇಟ್ ಪೀಸ್ ರೇಟ್ ಅದಂದಾಗ ಒನ್ ಡೇಗೆ ಎಷ್ಟು ಒಂದು ವೇಜಸ್ ಕೊಡೋದಿಲ್ಲ ಅಷ್ಟು ಕೊಡೋದು. ಆ್ಯಂಡ್ ಅಂದರ್ ಒನ್ ಇಸ್ ದ ಟೇಲರ್ಸ್. ದೇರ್ ಆರ್ ಮೇನ್ಲಿ 2 persons wage payment we are providing. Taylor's differential piece rate system and Merrick's differential piece rate system ಅಂತ. ಈ ಒಂದು ಪೀಸ್ ರೇಟ್ ಸಿಸ್ಟಮ್ನ ಡಿಪೆಂಡಿಂಗ್ ಅಪಾನ್ ದ ವರ್ಕ್ ಡನ್ ಬೈ ದ ಲೇಬರ್ಸ್ ಅವರಿಗೆ ಅದರ ಬೇಸ್ ಮೇಲೆ ಒಂದು ವೇಜಸ್ ಕೊಡೋದು. ಸೊ ಈ ರೀತಿಯಾಗಿ ಒಂದು ವೇಜಸ್ ಕೊಡೋದ್ರಿಂದ ನಮ್ಮದೊಂದು ಕಾಸ್ಟ್ನ ಏನು ಮಾಡ್ಬೋದು ರೀ ಕಡಿಮೆ ಮಾಡ್ಬೋದು. ಆ್ಯಂಡ್ ಅಂಡರ್ ಒನ್ ಇಸ್ ದರ್ ಹಾಲ್ಸೆ ಆ್ಯಂಡ್ ರೋವನ್ ಇನ್ಸೆಂಟಿವ್ ಪ್ಲ್ಯಾನ್ಸ್ ಅಂತ ಹೇಳ್ತೀವಿ. ಸೊ ಇನ್ಸೆಂಟಿವ್ ಅಂತಂದಾಗ ಇದೊಂದು ಬೋನಸ್ ಅಂತ ಹೇಳ್ತೀವಿ, other than the salary or other than the wages. So this much of the concept we will study under the 4th chapter. And 5th chapter is related to the overhead cost in that accounting and control. So cost accounting nalli namda main objective ಏನದಂದ್ರೆ minimization of the cost and the maximization of the profit. So in this chapter we will study about the definition, classification and allocation and apportionment of the overheads. ಸೊ ಇಲ್ಲಿ ನಾವೇನು ಮಾಡ್ತೀವಿ ಕ್ಲಾಸಿಫಿಕೇಷನ್ ಮಾಡ್ತೀವಿ, ಅಲೋಕೇಶನ್ ಮಾಡ್ತೀವಿ. ಅಬೌಟ್ ದ ಕಾಸ್ಟ್ ದಟ್ ರಿಲೇಟೆಡ್ ಟು ದ ಓವರ್ ಹೆಡ್ ಕಾಸ್ಟ್ ಅಂತ ಕರಿತೀವಿ. ಬೇಸಿಸ್ ಫಾರ್ ಅಲೋಕೇಶನ್ ಆ್ಯಂಡ್ ಅಪೋರ್ಷನ್ಮೆಂಟ್ ಆ್ಯಂಡ್ ರೀಅಪೋರ್ಷನ್ಮೆಂಟ್ ಆಫ್ ದ ಓವರ್ ಹೆಡ್ಸ್. ಆ್ಯಂಡ್ ದೇರ್ ಆರ್ ಮೇನ್ಲಿ 2 methods for your syllabus. Which are those? One is simultaneous equation method and second one is their repeated distribution method. So under this we are having the some problems. So this problem will be appeared for your semester exam for the 15 marks. Okay, and absorption of overheads, under and over recovery of overheads and methods of absorption. And in that we will study about the direct material, direct labor and direct hour and the machine hour rate method. ಸೊ ಈ ರೀತಿಯಾಗಿ ಕೆಲವೊಂದಷ್ಟು ಪ್ರೊಸೀಜರ್ಸ್ ಫಾಲೋ ಮಾಡ್ಕೊಂಡು ನಾವಿಲ್ಲಿ ಸೈಮಲ್ಟೇನಿಯಸ್ ಮತ್ತು ರಿಪೀಟೆಡ್ ಇಕ್ವೇಷನ್ ಮೆಥಡ್ ಥ್ರೂ ಕೆಲವೊಂದಷ್ಟು ಕಾಸ್ಟ್ನ ನಾವೇನು ಮಾಡ್ಬೋದು ರೀ ಕಡಿಮೆ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು ಅಂಡರ್ ಓವರ್ ಹೆಡ್ ಕಾಸ್ಟ್. ಸೊ ದಿಸ್ ಮಚ್ ಆಫ್ ದ ಸಿಲೆಬಸ್ in the cost accounting. So totally we are having the 5 topics, and in next class or the next video I will discuss the first chapter of the that is cost accounting, that is introduction about the cost accounting. Okay, thank you.